ಸುಳ್ಳು ಗಾಂಜಾ ಕೇಸಿಗೆ ಬೇಸತ್ತು ಹಾಗೂ ಪೊಲೀಸರ ಕಿರುಕುಳದಿಂದ ವಿದ್ಯಾರ್ಥಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 3 ಪೊಲೀಸರ ತಲೆದಂಡ ಈಗಾಗಲೇ ಆಗಿದೆ. ಈ ಪ್ರಕರಣದ ಕುರಿತು ಶಾಸಕ ಹಾಗೂ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಮೂಲತಃ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಬೇಲೂರು ಗ್ರಾಮದ ಆದಿತ್ಯ ಮ್ಯಾಗೇರಿ ಎಂಬ ಯುವಕ ಪೊಲೀಸರ ಕಿರುಕುಳದಿಂದ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಎಂಬ ಆರೋಪ ಕೇಳಿಬಂದಿತ್ತು. ಈ ಸಂಬಂಧ ಈಗಾಗಲೇ 3 ಪೊಲೀಸರ ತಲೆದಂಡ ಸಹ ಆಗಿದೆ. ಈ ಕುರಿತು ಧಾರವಾಡದಲ್ಲಿ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಹುಬ್ಬಳ್ಳಿ ಧಾರವಾಡವನ್ನ ವಿದ್ಯಾಕಾಶಿ, ಸುಸಂಸ್ಕೃತರ ನಾಡು ಅಂತ ಕರೆಯಲಾಗ್ತಾ ಇತ್ತು. ಆದ್ರೆ ಈಗ ಅದು ದರೋಡೆಕೋರರ ಬೀಡಾಗ್ತಾ ಇದೆ ಎಂದು ಆರೋಪಿಸಿದ್ರು. ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದ್ದು, ಪೊಲೀಸ್ ಇಲಾಖೆ ಕಾನೂನು ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿದೆ ಅಂತ ಗಂಭೀರವಾಗಿ ಆರೋಪಿಸಿದ್ರು. ಅಲ್ಲದೆ ಈ ಪ್ರಕರಣದ ತನಿಖೆಯನ್ನ ಸಿಬಿಐಗೆ ಅಥವಾ ಹೈಕೋರ್ಟ್ ನ್ಯಾಯಮೂರ್ತಿಗಳಿಂದ ನಡೆಸಬೇಕು ಮತ್ತು ಮೃತನ ಕುಟುಂಬಕ್ಕೆ ಸರ್ಕಾರದಿಂದ 50 ಲಕ್ಷ ಪರಿಹಾರ ಹಾಗೂ ಸರ್ಕಾರಿ ಉದ್ಯೋಗ ನೀಡಬೇಕು ಅಂತ ಅರವಿಂದ್ ಬೆಲ್ಲದ್ ಆಗ್ರಹಿಸಿದ್ರು. ಅವ್ರನ್ನ ಹಿಡಿದು ಹೆದರಿಸಿ ಅವ್ರ ಕಡೆಯಿಂದ ರೊಕ್ಕ ಕೇಳುವಂಥ ಪ್ರಯತ್ನ ಪೊಲೀಸ್ ಇಲಾಖೆಯವರು ಮಾಡಿದ್ದಾರೆ. ಅದಷ್ಟೇ ಅಲ್ಲ, ಯಾರೋ ಸ್ವಲ್ಪ ಹುಡುಗರು ದುಡ್ಡು ಕೊಟ್ಟಿದ್ದಾರೆ, ಅವ್ರಿಗೆ ತಮ್ಮವರ ಆದ ಒಬ್ಬ ವ್ಯಕ್ತಿಗೆ ಆ ಫೋನ್ಪೇ ಮೂಲಕ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ತೆಗೆದುಕೊಂಡಿದ್ದಾರೆ. ಅವ್ರ ಮೂಲಕ ಪೊಲೀಸ್ ಇಲಾಖೆಯವರು ಆ ದುಡ್ಡನ್ನು ತೆಗೆದುಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯ ಕೆಲವು ಕಾನ್ಸ್ಟೇಬಲ್ಗಳನ್ನು ಸಸ್ಪೆಂಡ್ ಮಾಡಿದರೆ ಇದಕ್ಕೆ ಸೊಲ್ಯೂಷನ್ ಅಲ್ಲ. ಇದಕ್ಕೆ ರೂಟ್ ಕಾಸ್ ಏನು? ಹುಬ್ಬಳ್ಳಿ ಧಾರವಾಡದಲ್ಲಿ ಇವತ್ತು ಕಳೆದ 2-3 ವರ್ಷಗಳಿಂದ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾನೂನು ವ್ಯವಸ್ಥೆ ಕುಸಿಲಿಕ್ಕೆ ಕಾರಣೀಭೂತ ಏನಾಗಿದೆ? ಇದಕ್ಕೆ ವ್ಯವಸ್ಥೆಗೆ ಜವಾಬ್ದಾರಿ ಯಾರ್ದು? ಇವತ್ತು 2-3 ವರ್ಷದಲ್ಲಿ ಎಷ್ಟು ಮರ್ಡರ್ಗಳಾಗಿದ್ದಾವೆ, ಎಷ್ಟು ಹಾಫ್ ಮರ್ಡರ್ಗಳಾಗಿದ್ದಾವೆ, ಎಷ್ಟು ಆಗಬಾರ್ದಂಥ ಘಟನೆಗಳಾಗಿದ್ದಾವೆ? ಇದಕ್ಕೆಲ್ಲ ಜವಾಬ್ದಾರಿ ಯಾರು? ಇದಕ್ಕೆಲ್ಲ ಜವಾಬ್ದಾರಿ ಪೊಲೀಸ್ ಇಲಾಖೆ ಮುಖ್ಯಸ್ಥರಾದವರು ಇರ್ತಾರೆ. ಆದರೆ ಇಲ್ಲೇ ಅದನ್ನು ಬಿಟ್ಟೈತಲ್ಲ, ಯಾರೊಬ್ಬರು ಕೆಳಗಿನ ಕಾನ್ಸ್ಟೇಬಲ್ಗಳನ್ನು ಸಸ್ಪೆಂಡ್ ಮಾಡಿದರೆ ಇದಕ್ಕೆ ಸೊಲ್ಯೂಷನ್ ಆಗೋದಿಲ್ಲ. ಇವತ್ತು ಪೊಲೀಸ್ ಕಮಿಷನರ್ ಆಫೀಸ್ ಅಂತಂದ್ರೆ ಅಲ್ಲಿ ಅದೊಂದು ಗುಂಡಾಗಳ ಬೀಡಾಗೈತಿ. ಅಲ್ಲಿ ಸೆಟಲ್ಮೆಂಟ್ ಮಾಡುವಂಥವ್ರದ್ದು ಕೆಲಸ, ವ್ಯವಹಾರ ಮಾಡುವಂಥ ಒಂದು ಆಫೀಸ್ ಆಗೈತಿ. ಅಲ್ಲಿ ಆ ಆಫೀಸಲ್ಲಿ ಕಮಿಷನರ್ ಆಫೀಸ್ ಅಂತಂದ್ರೆ ಯಾರಾದರೂ ಕೂಡ ಕ್ರೈಮ್ ಮಾಡಿದವರು ಅಲ್ಲಿ ಒಳಗೆ ಹೋಗೋಕ್ಕೆ ಹೆದರಿಕೆ ಬರುವಂಥ ಪರಿಸ್ಥಿತಿ ಇರಬೇಕು. ಆದರೆ ಅಲ್ಲಿ ಕುತ್ಕೊಂಡಿರ್ತಂಥ ಕೆಲವು ಒಬ್ಬರು ಇಬ್ಬರು ಪೊಲೀಸ್ ಇನ್ಸ್ಪೆಕ್ಟರ್ಗಳು ಅವ್ರ ದಲಾಲಿಗಳು ಹಂಗೆ ಅಲ್ಲಿ ವ್ಯವಹಾರ ಮಾಡ್ತಾ ಇದ್ದಾರೆ. ಅವ್ರ ಮೂಲಕ ಎಲ್ಲ ವ್ಯವಹಾರಗಳು ನಡೀತಾ ಇದ್ದಾವೆ. ಇನ್ನು ಹುಬ್ಬಳ್ಳಿಯಲ್ಲಿ ಬಹುಜನ ಸಮಾಜವಾದಿ ಪಾರ್ಟಿ ಧಾರವಾಡ ಜಿಲ್ಲಾಧ್ಯಕ್ಷ ರೇವಣಸಿದ್ದಪ್ಪ ಹೊಸಮನಿ ಮಾತನಾಡಿ, ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆಯಾಗಬೇಕು ಅಂತ ಒತ್ತಾಯಿಸಿದ್ದು, ಇದೊಂದು ಅಮಾಯಕ ವಿದ್ಯಾರ್ಥಿಯನ್ನ ಬಲಿ ಪಡೆದ ಪ್ರಕರಣವಾಗಿದೆ. ಇದು ಒಂದೇ ಅಲ್ಲ, ಸಾಕಷ್ಟು ಪ್ರಕರಣಗಳು ಹುಬ್ಬಳ್ಳಿ ಧಾರವಾಡದಲ್ಲಿ ನಡೆದಿವೆ. ಮಾದಕ ವಸ್ತುಗಳು, ಡ್ರಗ್ಸ್ ತಡೆ ನೆಪದಲ್ಲಿ ಅಮಾಯಕರ ಮೇಲೆ ದೌರ್ಜನ್ಯ ನಡೆಸಲಾಗ್ತಾ ಇದೆ ಅಂತ ಕಿಡಿಕಾರಿದ್ರು. ನೆಗೆಟಿವ್ ವರದಿ ಬಂದಾಗಲೂ ಕೂಡ ಈ ಪೊಲೀಸ್ ಸಿಬ್ಬಂದಿಗಳು ಒಂದು ಬಕಾಸುರನಂತೆ ವರ್ತಿಸಿ ಅವನ ಹಿಂದೆ ದುಡ್ಡು ಕೇಳಲು ಬೆನ್ನತ್ತಿ ಆ ವಿದ್ಯಾರ್ಥಿ ಒಂದು ಮರ್ಯಾದೆಗೆ ಅಂಜಿ ಅಥವಾ ಏನು ಈ ಕಿರುಕುಳ ತಾಲಾರದೆ ಅವನ ಆತ್ಮಹತ್ಯೆ ಮಾಡಿಕೊಂಡ. ಆ ಆತ್ಮಹತ್ಯೆಗೆ ನೇರ ಕಾರಣ ಅಂದರೆ ಈ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪೊಲೀಸ್ ಸಿಬ್ಬಂದಿಗಳಂತ ನಾನು ನೇರವಾಗಿ ಹೇಳ್ತೇನೆ. ಯಾಕಂದರೆ ಈ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಕಳೆದ 1 ವಾರದಿಂದಷ್ಟೇ ಧಾರವಾಡದಲ್ಲಿ ಫೈರೋಜ್ ಅನ್ನೋ ವ್ಯಕ್ತಿ ಮೇಲೆ ಮನೆಗೆ ನುಗ್ಗಿ ಏನು ಖದೀಮರವನ್ನು ಚೆಂಡಾಡ್ತಾರೆ. ಆ ವಿಷಯನೂ ಕೂಡ ಏನು ಅದ್ರ ಹಿಂದೆ ಒಂದು ಮಹಿಳೆ ಶವವನ್ನು ಕೂಡ ಸುಟ್ಟಾಕಿದ್ರು. ಈ ಹುಬ್ಬಳ್ಳಿ ಧಾರವಾಡದಲ್ಲಿ ಕಾನೂನು ಸುವ್ಯವಸ್ಥೆ ಅದೇಯೋ ಇಲ್ಲೋ ಅನ್ನೋ ಸತ್ತು ಹೋಗಿದೆ ಅಂತ ಒಂದು ಪ್ರಶ್ನೆ ಬರ್ತಾಯಿದೆ. ಈ ಒಂದು ಘಟನೆಯಲ್ಲಿ ಯಾರು ಹಸ್ತಕ್ಷೇಪ ಯಾರು ಮಾಡಬಾರ್ದು, ನಿಷ್ಪಕ್ಷಪಾತವಾಗಿ ಪೊಲೀಸ್ ಸಿಬ್ಬಂದಿಗಳು ನೇತೃತ್ವದಲ್ಲಿ ಮತ್ತು ನಿವೃತ್ತ ನ್ಯಾಯಮೂರ್ತಿ ನೇತೃತ್ವದಲ್ಲಿ ಒಂದು ಇದಕ್ಕೆ ವಿಶೇಷವಾದಂಥ ತನಿಖೆಯ ತಂಡವನ್ನು ರೆಡಿ ಮಾಡಿಕೊಂಡು ಆ ಒಂದು ವಿದ್ಯಾರ್ಥಿಗೆ ಏನು ಅನ್ಯಾಯವಾಗ್ಯದ ಅದನ್ನು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ಅವರಿಗೆ ನ್ಯಾಯ ಕೊಡಿಸ್ಬೇಕು ಮತ್ತು ಬಡ ವಿದ್ಯಾರ್ಥಿಗೆ ನ್ಯಾಯ ಸಿಗಬೇಕು.
ಒಟ್ಟಿನಲ್ಲಿ ಈ ವಿದ್ಯಾರ್ಥಿ ಆತ್ಮಹತ್ಯೆ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದ್ದು, ಇದಕ್ಕೆ ಕಾರಣರಾದ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದಲ್ಲಿ ಮುಂಬರುವ ದಿನಗಳಲ್ಲಿ ಬಿಜೆಪಿ ವತಿಯಿಂದ ಹೋರಾಟ ಮಾಡುವುದಾಗಿ ಶಾಸಕ ಬೆಲ್ಲದ್ ಎಚ್ಚರಿಕೆ ನೀಡಿದ್ದಾರೆ. ವಿಠ್ಠಲ ಕರಡಿಗುಡ್ಡ, ಜಿ ಕನ್ನಡ ನ್ಯೂಸ್, ಧಾರವಾಡ.